ಅಮ್ಮ ಅದನ್ನ ಬೆಳಗಿ ಹಂಗೆ ಒಂದಿಟ್ಟು ಧೂಪ ಐತೆ ನೋಡಲ್ಲಿ, ಧೂಪ ಹಾಕು. ಸರಿ ಅಮ್ಮ, ಆಯ್ತು. ಇದನ್ನ ಇಲ್ಲಿ ಹಾಕ್ಲಾ, ಇದಕ್ಕೆ ಧೂಪನಾ? ಹಾಕಿ ಕೈ ಮುಗಿದು ಬಾ ನೀನು. ಅಮ್ಮ ಕಾಪಾಡಮ್ಮ. ನಮ್ಮ ಅಮ್ಮಯ್ಯ ಬೌಡ ಕಾಲ್ದಾಗೆ ಇಲ್ದಂಗಾತು. ನಮ್ಮ ಅಮ್ಮ ಇದ್ದಿದ್ರೆ ಚೆನ್ನಾಗಿತ್ತು ಕಾಣ. ಅಯ್ಯೋ ಈ ಸನ ತಕ್ಕ ಎಲ್ಲಿರ್ತಾರೆ ತಗ. ನಿಮ್ಮ ಅಮ್ಮನೂ ನಿಮ್ಮ ಅಪ್ಪ ಜಾಸ್ತಿನ ಇರೋದು ಹೆಚ್ಚು. ನಿಮ್ಮ ಅಮ್ಮನೂ ಯೋಸಂದೇನಿತ್ತಮ್ಮ ಹೇಳು, ನಾವು ಚೆನ್ನಾಗಿ ಮಾಡ್ಕೊಂಡ್ವಿ. ಅದೇ ಇವಾಗ ಗುಡ್ಡೆ ತಕ್ಕ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಬರ್ಬೇಕಾ, ದೀಪ ಹಚ್ಚಿ. ಇಲ್ಲೆಲ್ಲ ಫೋಟೋ ಇಕ್ಕಿ ಇವಾಗೆಲ್ಲ ಪೂಜೆ ಮಾಡಿ ಎಲ್ಲ ಎಡೆ ಹಾಕಿ ಇಲ್ಲೇ ಹಾಕಿದ್ರಲ್ಲ, ಅಲ್ಲೇನು ಯಾವುದು ತಗೊಂಡೋಗ್ಬೇಡ್ರಿ. ಬರೇ ಹೋಗಿ ಅಲ್ಲಿ ದೀಪ ಹಚ್ಚಿ, ಅಲ್ಲಿ ಗುಡ್ಡೆ ಐತಲ್ಲ ಅಲ್ಲಿ ಗುಡ್ಡೆ ತಕ್ಕ ಹೋಗಿ ದೀಪ ಹಚ್ಚಿ ಕೈ ಮುಗಿದು ಬರ್ರಿ. ಒಂದು ಹೂವು ಹಾಕಿ ಅರಿಶಿನ ಕುಂಕುಮ ಹಾಕಿ ಬರ್ರಿ. ನೀನೆಲ್ಲ ಇಲ್ಲೇ ಎಡೆ ಹಾಕೈತಿ, ಎಲ್ಲ ಇಲ್ಲೇ ಧೂಪ ಹಾಕೈತಿ ಎಲ್ಲನ. ನೀನು ಗುಡ್ಡಿಗೆ ಒಂದು ಪೂಜೆ ಮಾಡ್ಕೊಂಬರೋದು ಅಷ್ಟೇನೆ. ಆ ಸೀರೆ ತಗೊಂಡು ಇನ್ನೇನು ಸೀರೆನೂ ಇಲ್ಲೇ ಈ ಖಾಲಿ ಪೂಜೆ ಮಾಡೈತೆ. ಇದನ್ನ ಕೋಮ್ಲಮ್ಮಗೆ ಕೊಡ್ರಿ, ಅವ್ರ ಅಮ್ಮೆ ಗುಡಿಸಿ ಸೀರೆನ ಕೋಮ್ಲಮ್ಮಗೆ ಕೊಡು. ನಮ್ಮಪ್ಪ ಇನ್ನು ನಮ್ಮಮ್ಮಯ್ಯ ಎಂಥ ಚೆನ್ನಾಗಿ ಕಂಬ್ತಾರೆ ಹಂಗೆ ಪೋಟ್ ತಗಂತು. ಹೆಂಗೈದಾರೆ ಇಬ್ರಾಳನು. ಎಂಥ ಚೆನ್ನಾಗಿ ಕಂಬ್ತಾ ಇದ್ದಾರೆ ಹಂಗೇನು. ನಾನು ನೋಡೇ ಇಲ್ಲ ಅಲ್ಲೇ ನಮ್ಮ ಅಜ್ಜಿನ. ಇಲ್ಲ ಕಣಮೃತ, ನೀನು ನೋಡಿಲ್ಲ ಅಜ್ಜಿನ. ನೀನು ಅಜ್ಜಿ ಇದ್ದಾಗ ಇನ್ನು ಹೊಟ್ಟೆಗಿದ್ದೆ ಅವಾಗ. ಎಲ್ಲ ಬಸ್ರೆ ಹಿಂಗ್ಸು ಹೊಚ್ಚತ್ತಾಗ ಹೋಗ್ಬಾರ್ದು ಅಂಬಾರು. ನಾನೇನಿಲ್ಲ ಬಂದುಬಿಟ್ಟಿದ್ದೆ. ಮನೆಗೆ ಹೋಗ್ಬಾರ್ದು ಅಂಬಾರು. ನಾನೇನಿಲ್ಲ ಎಲ್ಲೂ ಇರ್ದಂಗೆ ಸುಮ್ಮನೆ ಇಲ್ಲೇ ಇದ್ದೆ. ಏನೂ ಆಗಲಿಲ್ಲ. ಅಜ್ಜಿ ಒಂದು ದಿವಸಕ್ಕೂ ಕಾಣಿಸ್ಕೊಂಬ್ಲಿಲ್ಲ ನಮಗೇನು. ರೊಟ್ಟಿ ಅಂದರೆ ಬಲಿಷ್ಟ ಈ ಅಜ್ಜಿಗೆ. ಚಪಾತಿ ರೊಟ್ಟಿ ಅಂದರೆ ಬಲಿಷ್ಟ. ಅದಕ್ಕೆ ಮತ್ತೆ ನಾನೇನು ದೋಸೆನೂ ರೊಟ್ಟಿ ಮಾಡಿಕ್ಕಂಬಂದಿದ್ದು. ಮಾಡಿಕ್ಕಿದ್ಯ ಹಂಗೆ? ಮಾಡಿಕ್ಕೀನಿ. ಎಲ್ಲ ಎರಡೆರಡು ಮಾಡಿಕ್ಕಿದ್ದೀನಿ. ಎಲ್ಲ ಥರದ್ದು ಮಾಡಿಕ್ಕಿದ್ದೀನಿ ಹೇಳತ್ತೆ. ಎಲ್ಲ ಸ್ವೀಟ್ಸು ಎಲ್ಲ ಐತೆ. ಎಲ್ಲ ತಿಮ್ಮಜ್ಜಿ. ಇದು ಯಾಕಮ್ಮ ಪಿತೃಪಕ್ಷ ಮಾಡೋದು? ಮಾಡ್ತಾರೆ ಪಿತೃಪಕ್ಷ ಅಂತ ಹೇಳಿ ಪೂರ್ವಜರನ್ನೆಲ್ಲ ನೆನೆಸ್ಕೊಂಡು, ನಮ್ಮ ಅಜ್ಜಿ ತಾತ ಮುತ್ತಾತಗಳನ್ನೆಲ್ಲ ನೆನೆಸ್ಕೊಂಡು ಪಿತೃಪಕ್ಷ ಅಂತ ಮಾಡಿ ಅವರಿಗೆಲ್ಲ ಎಡೆ ಹಾಕ್ಬಿಟ್ಟು ಧೂಪ ಹಾಕಿ ಅವ್ರು ನೆನೆಸ್ಕೊಂಡು ಅವ್ರಿಗೆ ಸೀರೆ ಅದನ್ನೆಲ್ಲ ತಂದು ಅದು ಅವರಿಗೆಲ್ಲನ ಒಂಥರ ಏನೋ ಶಾಂತಿ ಮಾಡ್ದಂಗೆ. ಬರ್ರಿ ಪಾಪ, ಬರಪ್ಪ ಒಬ್ಬೊಬ್ರು ಬೆಳಗ್ಗೆ ಬರ್ರಿ. ಅಜ್ಜಿಗೆ ದೀಪ ಹಾಕಿ ಕೈ ಮುಗಿ ಬರ್ರಿ. ನಾನು ಅಜ್ಜಿನ ಪೋಡ್ತಾಗೆ ನೋಡ್ತಿರೋದು. ದೇವರೇ ಕಾಪಾಡಪ್ಪ. ಹಿರಿಯರ ಆಶೀರ್ವಾದ ಸದಾ ನಮ್ಮಲ್ಲಿ ಇರಂಗೆ ಮಾಡಪ್ಪ. ಹಿರಿಯರ ಆಶೀರ್ವಾದನೆಪ್ಪ ಸ್ವಾಮಿ. ದೇವರ ಪರಮಾತ್ಮ ಕಾಪಾಡಪ್ಪ. ನಮ್ಮ ಅಜ್ಜಿ ಅಂತೂ ನನ್ನಂತೂ ಬೈಯೋದು ಅಂದ್ಬೇಡ. ಸಖತ್ತು ಬೈಯೋದು. ನಾನು ನಮ್ಮ ತಾತನ ನೋಡಿರಲಿಲ್ಲ. ಅಂದರೆ ನಿಮ್ಮ ತಾತನ ಯಾರು ನೋಡಿಲ್ಲ ತಗ. ನೀವು ಯಾರು ನೋಡಿರ್ಲಿಲ್ಲ. ನೀವು ಅವಾಗ ಇನ್ನು ಹುಟ್ಟಿರ್ಲಿಲ್ಲ. ನಾನು ಮದುವೆ ಆಗಿತ್ತು ಆವಾಗ. ಇನ್ನು ಹುಟ್ಟಿರ್ಲಿಲ್ಲ ಏನಪ್ಪ ಇವ್ರು ಅಲ್ವೇನೆ. ನಮ್ಮ ಮೂರ್ಸ ಅವಾಗಿನ್ನ ಹೊಟ್ಟೆಗಿದ್ದ 5 ತಿಂಗಳೇನು. ಇವಾಗ ನಮೃತಮ್ಮ ಹೆಂಗೆ ಆಗ ಹಿಂಗೆ. ನಿಮ್ಮಪ್ಪ ಸತ್ತಾಗ ನಮ್ಮ ಮೂರ್ಸ 5 ತಿಂಗಳೇನಪ್ಪ. ಅಲ್ಲ 5 ತಿಂಗಳ ಹೊಟ್ಟೆಗಿದ್ದ, ಇನ್ನು ನಾನು ಹುಟ್ಟಿರ್ಲಿಲ್ಲ. ಎಲ್ಲರ ಕೈ ಮುಗಿರಿ ದೀಪನ ಜಲ್ದಿ ಹೋಗಿ ಅಲ್ಲೂ ಹೋಗ್ಬಿಟ್ಟೆ ತಕ್ಕೋಗಿ ದೀಪ ಹಚ್ಚಿ ಉದ್ಗಡ್ಡಿ ಬೆಳಕೇಣ ಅಲ್ಲೂ ಪೂಜೆ ಮಾಡ್ಕೊಂಬರೋಣ. ಯಾಕನ ಸ್ವಲ್ಪ ಅಲ್ಗೂ ಎಡೆ ತಗೊಂಡೋಗ್ಬೇಕಾಯ್ತೇನ ಕಾಣತ್ತೆ. ಏನಿಲ್ಲ ಸಾಕು. ಇಲ್ಲೇ ಎಲ್ಲ ಹಾಕಿ ಇಲ್ಲೇ ಎಲ್ಲ ಪೂಜೆ ಮಾಡಿದೀವಲ್ಲ, ಏನು ತಗೊಂಡೋಗಂಗಿಲ್ಲ. ಅಲ್ಲಿ ದೀಪ ಒಂದು ಇಕ್ಕಿದೀವಿ. ಆ ದೀಪ ತಗೊಂಡಿಟ್ಟು ಬತ್ತಿ ಹಾಕಿ ಒಂದಿಟ್ಟು ಎಣ್ಣೆ ಒಯ್ದು ದೀಪ ಹಚ್ಬಿಟ್ಟು ಒಂದಿಟ್ಟು ಕಾಯಿ ಒಡಕ್ಕೊಂಡು ಒಂದಿಷ್ಟು ಹೂವು ಹಾಕಿ ಪೂಜೆ ಮಾಡ್ಕೊಂಬೋರ್ರಿ. ಅಲ್ಲೇನೇನು ತಗೊಂಡೋಗಂಗಿಲ್ಲ. ಸಾಕು. ಇಲ್ಲೇ ಎಲ್ಲ ಮಾಡಿದೀವಲ್ಲ, ಗುಡ್ಡಿ ಒಂದು ಪೂಜೆ ಮಾಡ್ಕೊಂಬೋರೋದು ಅಷ್ಟೇನಿ. ಎಲ್ಲರೂ ಹಾಕಿದ್ರಿ. ಶಾಂತಮ್ಮರ್ಗೆ ಹೇಳಿ ಬಂದಿದ್ದು ನಮ್ಮ ಬರುತ್ತೇನೋ ತಡೀರಿ. ಶಾಂತಮ್ಗೆ ಹೇಳಿ ಬಂದಿದ್ದೆ ಬಾರಮ್ಮ ಅಂತ ಹೇಳಿ. ನಾವಿನ್ನೇನು ಫೋಟೋ ನಮ್ಮ ಮನೆಯಾಗ ಇಕ್ಕೊಂಡಿದೀವಲ್ಲ, ಅದಕ್ಕೆ ಇಲ್ಲಿ ಅಂತ ಅವರು ಇಲ್ಲೇ ಹಾಕ್ತಾರೆ ಧೂಪನ ಶಾಂತಮ್ಮರು. ನಮ್ಮ ಅಮ್ಮ ಅಂತ ಹೆಂಗೈತೆ ಹಂಗೇನೆ. ನನ್ನಂತ ಎಂತ ಚೆನ್ನಾಗಿ ನೋಡ್ಕೊಂಬದ ಹೋಗತ್ತ. ಇದ್ದಿದ್ರೆ ಓಟ್ ಸೀರೆ ಆಡೋದು ಇವಾಗಂತೂ ನನ್ನ ಮೊಮ್ಮಗನ್ನು ನಮ್ಮ ಮಕ್ಕಳನ್ನು ಎಲ್ಲ ನೋಡಿ ನಮ್ಮ ಅಮ್ಮನ ನೋಡ್ತಿರ್ಬೇಕು ಅಮ್ಮಂಗಾಗುತ್ತೆ. ಎಂತ ಚೆನ್ನಾಗಿ ನಗ್ತೈತೆ ಹಂಗೆ ಪೋಡ್ತಾಗೆ ನಮ್ಮ ಅಪ್ಪಯ್ಯ ಅಂತೂ. ನಮ್ಮ ಅಪ್ಪಯ್ಯ ಬೇರೆ ಬಾಡಿ ಇಕ್ಕೆಂತಿದ್ದೆ. ಬಾಡಿಗೆ ಫೋಟೋ ತೆಗಿಸ್ಕೊಳೈತೆ ಅಲ್ವೇನಣ್ಣ ಅಣ್ಣ? ಅವಾಗೆಲ್ಲ ಹೆಂಗೆ ಎಲ್ಲಿ ಇಕ್ಕೆಂತಿದ್ರಮ್ಮ, ಬರೀ ಬಾಡಿ ನಿಕ್ಕಾರ ಅಷ್ಟೇ ಅಜ್ಜಪ್ಪ ಉಳ್ದು. ಹೆಂಗೆ ಇಕ್ಕೆಂತಿರ್ಲಿಲ್ಲ, ಪಂಚೆ ನೋಡ್ಕೊಂತಿರ್ಲಿಲ್ಲ. ಹಿಂಗೇನೆ ಅವಾಗ ನೋಡು ಫೋಟೋ ತೆಗಿಸ್ಕೊಂಬಕು. ಯಾವುದೋ ಒಂದು ಹಳೇದು ಫೋಟೋ ಇತ್ತು, ಅದನ್ನಿಬ್ರದ್ದು ಜೊತೆಗೆ ಮಾಡಿಸ್ದೆ ನಾನು. ಮೊನ್ನೆ ಒಟ್ಟು ಬಂದಿದ್ದೆ ಎಲ್ಲ ಮಾಡಿದ್ರಮ್ಮ. ನಮ್ಮಮ್ಮ ಅಣ್ಣ ನೀನೆಲ್ಲ ಸಾರ ಹಾಕಿಸ್ಬೇಕಾಯ್ತು ಕಣ. ಫೋಟೋ ಡಿಜ್ಜನೆಲ್ಲ ಮಾಡೋರು ಹಾಕಿಸ್ಬೇಕಾಗಿತ್ತು. ತಗ ಬೇಡ ಸುಮ್ಕಿ. ಸುಮ್ಮನೆಲ್ಲ ಚೆನ್ನಾಗಿ ಕಾಣಲ್ಲ. ಅದಕ್ಕೆ ನಾನು ಹಿಂಗೆ ಹಂಗೈತೆ ಹಂಗೆ ಮಾಡಿಸ್ಕೊಡಪ್ಪ. ಅವು ಬೇರೆ ಇದ್ವು ನಿಮ್ಮ ಅಪ್ಪಯಿಂದನು ನಿಮ್ಮಮ್ಮಯಿಂದನು. ಅದಕ್ಕೆ ನಾವು ಜೊತೆಗೆ ಮಾಡಿಸಿ ಜೊತೆಗೆ ಇರಲಿ ಅಂತ ಹೇಳಿ. ಯಪ್ಪ ನಮ್ಮ ಅಜ್ಜಿ ಇದ್ದಿದ್ರು ಇವಾಗ. ಅಯ್ಯೋ ನೋಡ್ಬೇಕಾಗಿತ್ತು. ಹೆಂಗೆ ಆಡೋದ ವಯಸ್ಸೋದರ್ನ ಹಿಂಗೆ ಸೋತ ಮೇಲೆ ನೆನೆಸ್ಕೊಂಬೋದು. ಇದ್ದಾಗ ಅಯ್ಯೋ ಒಟ್ಟು ಕೊಡ್ತಾರೆ ಅಂತಾರೆ. ಇವಾಗಲೇ ನೆನೆಸ್ಕೊಂಬೋದು.
ಇದಕ್ಕೆ ಕಣಪ್ಪ ಪಿತೃಪಕ್ಷ ಅಂತ ಮಾಡೋದು. ಹಿಂಗೆ ನೆನೆಸ್ಕೊಂಬ್ಲಿ ತಲೆನೇ ಮಾಡೋದು. ಧೂಪ ಹಾಕಿ ಅವ್ರಿಗೆ ಒಂಥರ ಶ್ರಾದ್ದ ಮಾಡ್ದಂಗೆ ಆಗುತ್ತೆ. ಅವ್ರಿಗೆ ಒಂಥರ ಶಾಂತಿ ಆದಂಗೆ ಆಗುತ್ತೆ, ನೆನೆಸ್ಕೊಂಡಂಗೂ ಆಗುತ್ತೆ. ಪಿತೃಪಕ್ಷ ಅಂತ ಹೇಳಿ ಮಾಡ್ತಾರೆ ಎಲ್ಲನ. ಇವಾಗ ಎಲ್ಲ ಪೂರ್ವಜರ ಮನೆ ಅವ್ರವ್ರ ಮನೆಯಾಗ ಯಾರ್ಯಾರು ಸತ್ತಿರ್ತಾರ ಹಿರಿಯರ್ನೆಲ್ಲ ನೆನೆಸ್ಕೊಂಡು ಧೂಪ ಹಾಕ್ತಾರೆ. ಧೂಪ ಹಾಕಿ ಅವ್ರಿಗೆಲ್ಲ ಹಿಂಗೆ ಎಡೆ ಹಾಕಿ ಪೂಜೆ ಮಾಡ್ತಾರೆ. ಅಮ್ಮ, ಈ ತಾತನ ಹೆಸರೇನಮ್ಮ? ಶಂಕರಪ್ಪ ಕಣಮ್ಮ. ಶಂಕರಪ್ಪ ನಿಮ್ಮ ತಾತನ ಹೆಸರು. ಶಂಕರಪ್ಪ ತಿಮ್ಮಕ್ಕ. ನಿಮ್ಮಜ್ಜಿ ತಿಮ್ಮಜ್ಜಿ ಕಣಮ್ಮ. ನಮ್ಮಮ್ಮ ತಿಮ್ಮಕ್ಕ. ಬೋಲ್ಸಾಡು ಮಾಡೋದಂದ್ರೆ ಅವಾಗ ನಿಮ್ಮಮ್ಮ ಅಯ್ಯಪ್ಪ ನನಗಂತ ಸಾಕಾಗೋಗಿತ್ತು. ನಾನಂತ ಚಂದಕ್ಕೆ ಬೈದಿದ್ನಿ ಅವಳಂದ್ರೆ. ಅಯ್ಯೋ ಲೊಕ್ಕ ಹೊಡೆದಂತ ಬೇಡ ಬೋಲಯ್ಯ ಅಂತ. ಭಾಳ ಅಯ್ಯ ಅಂತ ಹೇಳವ. ಶಾಂತ ಅಂಟಿನ ನೋಡಿದ್ನ ಮತ್ತೇನು ನೋಡ್ಕೊಂಬ್ಲಿಲ್ಲ. ನೋಡ್ಕೊಂಬ್ಲಿಲ್ಲ. ಮಯಮ್ಮ ನೋಡ್ತು. ಏನು ಮಾಡೋದು ಬಿಡತ್ತ ಅವಾಗ ಹಂಗೆ ನಮ್ಮಮ್ಮ ಇದ್ದಾಗ ಅಯ್ಯೋ ನಮ್ಮಮ್ಮ ಐತಿ ವಯಸ್ಸಾಗೈತಿ ಯಾಕನೋ ಐತಿ ಎಂಬರು. ಇವಾಗ ನೋಡು ಯೋಟಾಸ್. ಅಂದ್ರೆ ನೋಡ್ಕೊಂತವ ಲೊಕ್ಕ ಹೊಡೆದಾಗ ಶಾಂತಮ್ಮನ ನೋಡ್ಕೊಂಡಿದ್ದು. ಇವತ್ತೇನು ನೋಡ್ಕೊಂಬ್ಲಿಲ್ಲ. ಹಂಗೆ ಮತ್ತು ಇದ್ದಾಗ ಯಾರೂ ನೆನೆಸ್ಕೊಂಬಲ್ಲ. ಸತ್ತಾಗ್ಲಿ ಅಂತ ನೆನೆಸ್ಕೊಂಬೋದು. ಹುಡುಗರನ್ನ ಕರ್ಕೊಬರ್ಬೇಕಾಯ್ತು ಹೇಳತ್ತೆ. ಹುಡುಗರನ್ನ ಕರ್ಕೊಂಬಂದು ಧೂಪ ಹಾಕಿಸ್ಬೇಕಾಗಿತ್ತು. ಆಗ್ಲೆಲ್ಲ ಕಳಿಸಲ್ಲ ಸುಮ್ಮನೆ. ಆಗ್ಲೆಲ್ಲ ಕರ್ಕೊಬಂದ್ರೆ ಅವರು ಅಷ್ಟೇ ಬರ್ತೀವಿ ಅಂತಾರೆ. ಆಗ್ಲೆಲ್ಲನ ಸುಮ್ಮನೆ ಇರ್ಲೇಳು. ರಜೆ ಕೊಟ್ಟ ಬರ್ತಾರೆ. ಇವಾಗ ಎಕ್ಸಾಮ್ಗಳು ಇದ್ದಾವೆ, ಎಕ್ಸಾಮ್ಗಳು ನಡೀತಾ ಇದ್ದಾವೆ. ಕಳಿಸಲ್ಲ ಅವರು. ಅದಕ್ಕೆ ನಾವು ಕರ್ಕೊಂಬರ್ಲಿಲ್ಲ. ನಾವಿಲ್ಲಾಂದ್ರೆ ಇವತ್ತು ಕರ್ಕೊಬತ್ತಿದ್ವಿ. ಅವ್ರು ಕಳಿಸಲ್ವಂತೆ. ಎಕ್ಸಾಮ್ ಆಗತ್ತಕ್ಕ ಕಳಿಸಲ್ಲ, ಇನ್ನು ದಸರಾ ರಜೆ ಬಿಡೋವರೆಗೂ ಅಂತೇಳಿ ಹೇಳವ್ರಿ. ನಮ್ಮ ಅಮ್ಮಗಂತೂ ಹೊಸ ಸೀರೆ ಅಂದರೆ ಬೋಲ್ ಇಷ್ಟ ಕಣಮ್ಮ. ಬೋಲ್ ಇಷ್ಟಪಡೋದು ಹೇಳು. ಹೊಸ ಸೀರೆ ಅಂದರೆ ಸಖತ್ತು ಇಷ್ಟ. ಕೊಮ್ಲಮ್ಮ ನನಗೊಂದು ಸೀರೆ ತಂದ್ಕೊಡೆ ಅಂಬೋದಂಗೇನು. ಯಾವಾಗನಾಗ್ಲೇಳು ಸೀರೆ ತಂದ್ಕೊಂಡು ನನಗೆ ಹೊಸದೊಂದ ಅಂಬೋದು. ಬಿಚ್ಚಾಗ್ತಿರ್ಲಿಲ್ಲ ಹೊಸ ಸೀರೆನ ಹುಡ್ಕೊಂಡ್ರೆ. ನಾನು ಬೈತಿದ್ದೆ, ಒಗ್ಯಕ್ಕಾಗಲ್ಲ. ಹೊಸ ಹುಡ್ಕೊಂಡ್ರೆ ಹೊಸ ಹೋದ್ರಾಗೇನೆ ಉಲ್ಡಾಡ್ತಿ ಹೆಂಗೇನೆ ಅಂತ ಹೇಳಿ ಬೈತಿದ್ದೆ. ಚಂದಾಗಿ ಬೈತಿದ್ದೆ ನಾನಂತೂ. ಬಿಡತ್ತ. ವಯಸ್ಸೋದ್ಮೇಲೆ ಇನ್ಯಾಸ್ತೀನಿ ಇರೋಕ್ಕಾಗುತ್ತೆ. ಅವ್ರ ಮುಂದೆ ಹೋಗ್ಯಾರ ನಾವು ಹಿಂದೆ. ನಮ್ಮ ಮನೆಯಾಗ ಇವತ್ತು ಪಿತೃಪಕ್ಷ ಮಾಡಿದ್ದೀವಿ. ಯಾಕಂತಂದರೆ ಪೂರ್ವಜರು ನೆನೆಸ್ಕೊಂಡು ಸ್ವಲ್ಪ ಅವ್ರಿಗೆ ಧೂಪ ಹಾಕಿ ಪೂಜೆ ಮಾಡಿ ಅವ್ರಿಗೆ ಎಡೆ ಹಾಕ್ಬಿಟ್ಟು ಪೂಜೆ ಮಾಡೋದು ಪಿತೃಪಕ್ಷದಲ್ಲಿ ಮಾಡ್ತಾರೆ. ಅವ್ರಿಗೆ ಒಂಥರ ಶಾಂತಿ ಮಾಡ್ದಂಗೆ. ಅದಕ್ಕೇ ನಾವು ಇವತ್ತು ನಮ್ಮ ಮನೆಗೆ ನಮ್ಮ ಅಜ್ಜಿ ನಮ್ಮ ತಾತನ್ನ ನೆನೆಸ್ಕೊಂಡು ಇಬ್ಬರದು ಫೋಟೋ ಮಾಡಿಸ್ಬಿಟ್ಟು ಅದಕ್ಕೆ ಇವತ್ತು ಎಡೆ ಹಾಕಿದ್ದೀವಿ. ಎಡೆ ಹಾಕಿ ಇವತ್ತು ನಮ್ಮ ಮನೆಗೆ ಪಿತೃಪಕ್ಷ ಮಾಡಿದ್ದೀವಿ. ಯಾಕಂತಂದರೆ ಮಾಡಬೇಕು. ಅದು ದೋಷ ಇರುತ್ತಂತೆ, ಪಿತೃದೋಷ ಅಂತೇಳಿ. ಅದು ಪಿತೃದೋಷ ನಿವಾರಣೆ ಆಗಬೇಕಂತಂದರೆ ಪಿತೃದೋಷ ಮಾಡಬೇಕಂತೆ. ಪಿತೃದೋಷ ಇದ್ದರೆ ಯಾವ ಕೆಲಸ ಕಾರ್ಯಗಳೂ ಆಗೋದಿಲ್ವಂತೆ. ಅದಕ್ಕೇ ಒಳ್ಳೇದಾಗಬೇಕು ಅಂತ ಹೇಳಿ ಪಿತೃದೋಷ ನಿವಾರಣೆಗಾಗಿ ಪಿತೃಪಕ್ಷ ಅಂತ ಹೇಳಿ ಮಾಡ್ತಾರೆ. ಅದಕ್ಕೆ ಇವತ್ತು ನಾವು ನಮ್ಮ ಮಜ್ಜಿದು ನಮ್ಮ ತಾತಂದು ಫೋಟೋ ಇಟ್ಟು ನಾವು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಮನೆಗೆ ಪಿತೃಪಕ್ಷನ. ನೀವು ಮಾಡಿದ್ದೀರಾ? ನೀವು ನಿಮ್ಮ ಕಡೆನೂ ನಡೆಸ್ತೀರಾ? ಹೆಂಗೆ ನಡೆಸ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.